ಎಲ್ಲರಿಗೂ ನಮಸ್ಕಾರ. ಇಸ್ರೇಲ್ ಆಕ್ರಮಿತ ಪ್ರದೇಶವಾದ ಗೋಲಾನ್ ಹೈಟ್ಸ್ ಅಲ್ಲಿ ಹೇಳುವಲ್ಲಿ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಆಡುತ್ತಾ ಇದ್ದಂತಹ 12 ಮಂದಿ ಮಕ್ಕ ಒಂದು ಕ್ಷಿಪಣಿ ಬಿದ್ದ ಪರಿಣಾಮ ಮೃತಪಟ್ಟಿದ್ದವು ಹೇಳುವಂತಹ ನ್ಯೂಸ್ ಕಳೆದ ದಿನ ಮಾಧ್ಯಮಗಳಲ್ಲೆಲ್ಲ ನಿಮಗೆ ಓದಿಪ್ಪಿ. ಆ ಪ್ರಕಾರವಾಗಿ ಅದರ ಮುಂದುವರಿದಂತೆ ಇವುದೇ ಒಂದು ಏರ್ ಸ್ಟ್ರೈಕ್ ಮಾಡಿ ಕೆಲವು ದಿಕ್ಕೆ ಲೆಬನಾನ್ನ ಪ್ರದೇಶದಲ್ಲೆಲ್ಲ ಕೆಲವೊಂದು ಬಾಂಬುಗಳನ್ನು ಹಾಕಿದ್ದವು. ಅದು ಅಷ್ಟೇನು ದೊಡ್ಡದಾಗಿ ಹಾಕಿದ್ದಲ್ಲ, ಸಣ್ಣ ಮಟ್ಟಿಗಂತೂ ಹಾಕಿದ್ದವು. ಈಗ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಮೂರನೆಯ ಮಹಾಯುದ್ಧ ಅಕ್ಕ, ಮಿಡಲ್ ಈಸ್ಟ್ಲಿ ಮತ್ತೊಂದರೆ ಅಶಾಂತಿ ಕದಡುಗ ದೊಡ್ಡ ಮಟ್ಟಿನ ಯುದ್ಧ ಅಕ್ಕ ಹೇಳುವಂಥದ್ದೆಲ್ಲ ಈಗ ಸುದ್ದಿ ಆಗ್ತಾ ಇದ್ದು. ಎನ್ನ ಪ್ರಕಾರ ಮೂರನೇ ಮಹಾಯುದ್ಧ ಆಯಕಾರೆ ಅಮೇರಿಕ ಮನಸ್ಸು ಮಾಡಬೇಕು. ಅಮೇರಿಕಕ್ಕೆ ಮೂರನೇ ಮಹಾಯುದ್ಧ ಈ ಜಗತ್ತಿಗೆ ಬೇಕು ಅನಿಸಿದರೆ ತಕ್ಷಣ ಅದು ಯಾವ ಸೆಕೆಂಡಿಗೂ ಹಾಕು. ಬಟ್ ಈಗ ಪ್ರಸ್ತುತ ಅಮೇರಿಕದ ಆರ್ಥಿಕ ಪರಿಸ್ಥಿತಿಯು ಬಾಕಿದ್ದ ಅಲ್ಯಾಣ ರಾಜಕೀಯ ಬೆಳವಣಿಗೆಗಳೆಲ್ಲ ಗಮನಿಸುವಾಗ ಸದ್ಯಕ್ಕೆ ಮೂರನೇ ಮಹಾಯುದ್ಧ ಅಪ್ಪಂತಹ ಯಾವುದೇ ರೀತಿಯ ಸನ್ನಿವೇಶಂಗ ಇಲ್ಲಿ ಹೇಳಕ್ಕು. ಈಗ ಇಲ್ಲಿ ಈ ಹಿಜ್ಬುಲ್ಲಾ ಉಗ್ರರುಗ ಇದು ಇಸ್ರೇಲ್ ಆಕ್ರಮಿತ ಪ್ರದೇಶವಾದಂತಹ ಗೋಲಾನ್ ಹೈಟ್ಸ್ಲಿ ಹಾಕಿದಂತಹ ಈ ಕ್ಷಿಪಣಿಯ ಹಿಂದೆ ಎನ್ನ ಪ್ರಕಾರ ಇದರ ಹಿಂದೆ ಇರಾನ್ ಮಾತ್ರವಲ್ಲ, ಇರಾನ್ ಹತ್ರ ಮಾಡಿಸಿದ್ದು ರಷ್ಯಾ ಆದಿಕೊಳ್ಳುವಂಥದ್ದು ಎನ್ನ ಒಂದು ಅನಿಸಿಕೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ಆಲ್ರೆಡಿ ನಿಮಗೆಲ್ಲ ಗೊತ್ತಿಪ್ಪಂಗೆ ರಷ್ಯಾದ ವಿರುದ್ಧ ಉಕ್ರೇನ್ ಯುದ್ಧ ಮಾಡ್ತಾ ಇದ್ದು. ರಷ್ಯಾ ಮೊದಲಿಗೆ ಯುದ್ಧ ಘೋಷಣೆ ಮಾಡಿದ್ದು, ಮತ್ತು ಈಗ ಉಕ್ರೇನ್ದೇ ಹಠ ಬಿಡುತ್ತಿಲ್ಲ, ಯುದ್ಧ ಮಾಡ್ತಾ ಇದ್ದು. ಈ ಉಕ್ರೇನಿಗೆ ಯಾವಾಗಲೂ ಎಲ್ಲ ರೀತಿಯ ವೆಪನ್ಸ್ ಆಗಲಿ ಹಣಕಾಸಾಗಲಿ ಎಲ್ಲ ಬೆಂಬಲ ನೀಡುವಂಥದ್ದು ಅಮೇರಿಕ ಹಾಗೂ ಅಮೇರಿಕದ ಮಿತ್ರಪಡೆಗ ಬೇರೆ ಯಾವುದೂ ಅಲ್ಲ, ಫ್ರಾನ್ಸ್ದೇ, ಜರ್ಮನಿಯದೇ, ಈ ಬ್ರಿಟನ್ ಇವೆಲ್ಲ ಸೇರಿ. ಹಾಗಿಪ್ಪಾಗ ರಷ್ಯಾಗೆ ಸ್ವಾಭಾವಿಕವಾಗಿಯೂ ಅಮೇರಿಕದ ಮೇಲೆ ಒಳ್ಳೆ ಕೋಪ ಇದ್ದು. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮೊದಲೇ ಕಾರಣ ಅಂತ ಹೇಳಿದ್ರೆ ಮೊದಲು ಉಕ್ರೇನ್ಲಿ ಇದು ರಷ್ಯಾಕ್ಕೆ ಬೆಂಬಲ ಕೊಡುವಂತಹ ಅಧ್ಯಕ್ಷ ಇದ್ದಿದ್ದ. ಆದರೆ ಅವನ ವಿರುದ್ಧ ದಂಗೆ ಏಳಿಸಿ ಅಲ್ಲಿ ಒಂದು ಟಿವಿಯಲ್ಲಿ ಒಂದು ಕಾಮಿಡಿ ಶೋ ಮಾಡುವಂತಹ ಝೆಲೆನ್ಸ್ಕಿ ಹೇಳುವ ಒಂದು ಕೈಗೊಂಬೆಯ ಇವು ಮೇಲೆ ತಂದು ಇದು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದು ಇದೇ ಅಮೇರಿಕದ CIA. ಅದು ರಷ್ಯಾಕ್ಕೆ ಚೆನ್ನಾಗಿ ಗೊತ್ತಿದ್ದು. ಅದಕ್ಕೆ ಇದು ಅಮೇರಿಕಕ್ಕೆ ಕಾರಣ ಅಂತ ಹೇಳಿದ್ರೆ ಅಮೇರಿಕಕ್ಕೆ ಅಲ್ಲಿ ಯುದ್ಧ ಆದರೆ 2 ಬೆನಿಫಿಟ್. ಒಂದು, ಅವರ ವೆಪನ್ಸ್ಗೆಲ್ಲ ಸೇಲ್ ಆಗುತ್ತು ಹೇಳುವಂಥದ್ದು ಒಂದು ಬೆನಿಫಿಟ್. ಆದರೆ ಇದೀಗ ಉಕ್ರೇನ್ ಮತ್ತೆ ಕೊಡಕ್ಕು, ಉಕ್ರೇನಿಗೆ ಸಾಲಾಗಿ ಕೊಟ್ಟದ್ದು ಈ ವೆಪನ್ಸ್ ಆಗಲಿ ಹಣಕಾಸಾಗಲಿ, ಮತ್ತೆ ಅವು ಹೇಳಿದಂಗೆ ಕೇಳಕ್ಕು, ಅಲ್ಲಿ ಹಣ ಸಂಪನ್ಮೂಲಕ್ಕೆಲ್ಲ ಅವು ಹೇಳಿದಂಗೆ ಬಳಸಕ್ಕು ಎಲ್ಲ ಅಂತ ನಿಬಂಧನೆಗೆ ಇದ್ದು. ಹಾಗಿಪ್ಪಾಗ ಅವರ ವೆಪನ್ಸ್ದೇ ಸೇಲ್ ಆಯಿತು ಅಮೇರಿಕಕ್ಕೆ. ಮತ್ತು ಎರಡನೇದಾಗಿ ರಷ್ಯಾದ ಬಲ ಕುಂದಿತು ಮತ್ತು ರಷ್ಯಾದ ಆರ್ಥಿಕತೆಯು ಕೂಡ ಹಳಿ ತಪ್ಪಿತು. ಮಾತ್ರವಲ್ಲ, ಈ ಅಮೇರಿಕದ ಕೆಲವು ಹೊಸ ವೆಪನ್ಸ್ಗಳ ಕೊಟ್ಟರೆ ಅದರ ಅಲ್ಲಿಗೆ ಹಾಕುವಾಗ ಅಥವಾ ರಷ್ಯಾ ಮಾಡುವ ಯುದ್ಧಕ್ಕೆ ಪ್ರತಿರೋಧ ಒಡ್ಡುವಾಗ ಅದರ ಇದು ಒಂಥರ ಪರ್ಫಾರ್ಮೆನ್ಸ್ ಎಲ್ಲ ಹೇಗೆ, ಇವರ ಹೊಸ ಕ್ಷಿಪಣಿಗಳ ಪರ್ಫಾರ್ಮೆನ್ಸ್ ಹೇಗೆ ಹೇಳುವಂಥ ನಿಟ್ಟಿನಲ್ಲಿ ಅವಕ್ಕೆ ಚೆಕ್ ಮಾಡಲಿ ಒಂದು ಪ್ರಯೋಗಾಲಯ ರೀತಿಯಲ್ಲಿ ಅವು ಈ ಉಕ್ರೇನ್ಗೆ ಹೆಲ್ಪ್ ಮಾಡೋದು. ಅಲ್ಲದೆ ಉಕ್ರೇನ್ನ ಮೇಲಿನ ಪ್ರೀತಿಯಿಂದಾಗಿ ಏನೂ ಅಲ್ಲ. ಹಾಗಿದ್ದಿದ್ದರೆ ಇವಕ್ಕೆ ಅಂದೇ ನ್ಯಾಟೋದಕ್ಕೆ ಸೇರಿಸಿಕೊಳ್ಳಿ ಹೇಳುವಾಗಲೇ ತಕ್ಷಣ ಸೇರಿಸಲಾಗ್ತಿತ್ಲಿಯ, ಅದೆಲ್ಲ ಅಲ್ಲ. ನ್ಯಾಟೋಕ್ಕೆ ಈಗ ಸದ್ಯಕ್ಕಂತೂ ಸೇರಿಸೋದು ಅದು ಖಂಡಿತ. ಹಾಗೆ ಆ ಅಧ್ಯಕ್ಷನನ್ನು ಚೇಂಜ್ ಮಾಡಿ ಇವಕ್ಕೆ ಬೇಕಾದವರ ಕೂರಿಸಿ ಅವನ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿದವು ಪದೇ ಪುತಿನ್ನ ವಿರುದ್ಧ, ಹೆಂಗ ರಷ್ಯಾದ ವಿರುದ್ಧ, ಹೆಂಗೆ ರಷ್ಯಾ ಕಮ್ಯುನಿಸ್ಟ್ ಆಡಳಿತ ಎಲ್ಲ ಆಗುತ್ತಿಲ್ಲ, ಹೆಂಗ ಎಂಥರ ಏಕಾಧಿಪತ್ಯದ ವಿರುದ್ಧ, ಹೆಂಗೆ ಎಂಥರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀಲಿ ಹೆಂಗೆ ಬದುಕಲು ಇಷ್ಟ ಸ್ವಾತಂತ್ರ್ಯ ಇಲ್ಲಿ ಹಣ ಜನಾಂಗ ಬಯಸೋದು ಹಾಗೆ ಹೀಗೆ, ಮತ್ತು ಹೆಂಗೆ ಇನ್ನು ರಷ್ಯಾದ ಆತಂಕದಿಂದ ಅವರ ಮೇಲಣ ಇದು ಎಂಥರ ಅವು ಅಟ್ಯಾಕ್ ಮಾಡುವ ಆದ ಕಾರಣ ಹೆಂಗೆ ರಕ್ಷಣಾತ್ಮಕವಾಗಿ ನ್ಯಾಟೋ ಪಡೆಯ ಸೇರುತ್ತೆ ಉಪಾಯ ಇಲ್ಲೇ, ಹಾಗಿಪ್ಪ ಹೆಂಗೆ ನ್ಯಾಟೋ ಪಡೆಗೆ ಸೇರುತ್ತೆ ಹೇಳಿ ಎಲ್ಲ ಹೇಳಿ ಒಂದು ಅರ್ಜಿಯನ್ನು ಕೊಡಿಸಿದವು. ಇದೆಲ್ಲ ಆಟ ಆಡಿಸಿದ್ದೆಲ್ಲ ಅಮೇರಿಕ. ಈ ಝೆಲೆನ್ಸ್ಕಿ ಹಿಂಗೆ ಹೇಳಿಯಪ್ಪಾಗ ಸ್ವಾಭಾವಿಕವಾಗಿ ತನ್ನ ನೆರೆಯ ದೇಶ ತನ್ನ ಶತ್ರು ದೇಶದ ಒಕ್ಕೂಟದೊಂದಿಗೆ ಸೇರ್ತೋಳಿ ಹೇಳುವಾಗ ಯಾವುದೇ ದೇಶಕ್ಕಾದರದೇ ಆತಂಕ ಅಪ್ಪದೇ ಅಲ್ದ. ಅದರಲ್ಲಿಯೂ ಪುತಿನ್ ಹೇಳಿದ್ರೆ ವರ್ಲ್ಡ್ ನಂಬರ್ 1 ಅಧ್ಯಕ್ಷ ಹೇಳಿ ಹೆಸರು ಮಾಡಿದವ. ತುಂಬ ಧೈರ್ಯಶಾಲಿ ಧೀರ ಕೂಡ. ಅದು ಮಾತ್ರ ಅಲ್ಲ, ಅದಕ್ಕೆ ಅವನು ಸೂಕ್ತವಾದ ಟೈಮ್ ಆಯ್ಕೆ ಮಾಡಿದ್ದು ನೋಡಿ. ಅಮೇರಿಕ ಶಕ್ತಿಶಾಲಿ ದೇಶ ಆದರದೇ ಅಲ್ಲಿ ಅಧ್ಯಕ್ಷ ದುರ್ಬಲ ಆದ ಸಮಯದಲ್ಲಿ ಈಗ ಒಳ್ಳೆ ಟೈಮಲ್ಲಿ ಹೇಳಿ ನೋಡಿಕೊಂಡೆ ಉಕ್ರೇನ್ನ ವಿರುದ್ಧ ಯುದ್ಧ ಸಾರಿದ್ದು ಪ್ಲಸ್ ಯುದ್ಧ ಮಾಡ್ತಾ ಇಪ್ಪಂಥದ್ದು.
ಪುತಿನ್ ಗ್ರೇಷಿದ ಲೆಕ್ಕಾಚಾರ ತಪ್ಪಿತ್ತು ಅಂತ ಹೇಳಿದ್ರೆ, ಪುತಿನ್ ಗ್ರೇಷಿದ್ದು ಒಂದು 2-3 ತಿಂಗಳು ಹೆಚ್ಚಾರ 6 ತಿಂಗಳೊಳಗೆ ಇವರ ಫಿನಿಶ್ ಮಾಡ್ಲಕ್ಕೂ ಮತ್ತು ಎನ್ನ ಕೈಗೊಂಬೆ ಸರ್ಕಾರ ಉಕ್ರೇನ್ಲಿ ನೇಮಕ ಮಾಡ್ಲಕ್ಕೂ ಹೇಳಿ ಗ್ರೇಷಿದ್ದು. ಆದರೆ ಅದಕ್ಕೆ ತಣ್ಣೀರು ಎರಚಿದ್ದ ಅಮೇರಿಕ ಹಿಂಬಾಗಿಲ ಮೂಲಕ ಸಪ್ಲೈ ಕೊಟ್ಟವಿದೆ ಎಲ್ಲ ವೆಪನ್ಸ್, ಹಣಕಾಸೆಲ್ಲ. ಒಟ್ಟಿಗೆ ಬ್ರಿಟನ್, ಜರ್ಮನಿ, ಫ್ರಾನ್ಸ್ ಇವೆಲ್ಲ ಅಮೇರಿಕಕ್ಕೂ ಕೈ ಜೋಡಿಸಿ ಯಾವುದೇ ಹೆಲ್ಪ್ ಮಾಡಿದವು. ಇದೆಲ್ಲ ಅಪ್ಪಗೆ ಸ್ವಾಭಾವಿಕವಾಗಿ ಅಮೇರಿಕದ ವಿರುದ್ಧ ಪುತಿನಿಗೆ ಕೋಪ ಬಪ್ಪದು ಸಹಜ ಅಲ್ಲ. ಅದಕ್ಕೆ ಎಂತ ಮಾಡಿದ, ತನ್ನ ಕೈಗೊಂಬೆ ದೇಶದ ಇರಾನ್ನ ಹತ್ರ ಹೇಳಿ ಅವು ಹೇಳಿದಂಗೆ ಕೇಳುವಂಥ ಇದು ಹಮಾಸ್ನ ಹತ್ರ ಒಂದು ಈ ಅಮೇರಿಕದ ಕೈಗೊಂಬೆ ಆಗಿಪ್ಪಂಥ ಇಸ್ರೇಲಿಗೆ ಒಂದು ಅಟ್ಯಾಕ್ ಮಾಡಿಸಿದರು. ಪರಿಣಾಮವಾಗಿ ಎಂತಾಯ್ತು, ಪುತಿನಿಗೆ ಗೊತ್ತಿದ್ದು ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡಿಸಿದರೆ ಇಸ್ರೇಲ್ ನಾವು ಸುಮ್ಮನೆ ಊರ ಉಳಿಯುವುದು, ಹೌದು ತಿರುಗಿ ಹಮಾಸ್ನ ಆಲ್ ಔಟ್ ಮಾಡುವಂಥ ಪ್ರಕ್ರಿಯೆಗಳದು. ಜೊತೆಗೆ ಇಲ್ಲಿ ಹಿಜ್ಬುಲ್ಲಾ ಮೂಲಕ ಹೋದ ಮಾಡಿಸಿದವು ಅಟ್ಯಾಕ್. ಆ ಸಂದರ್ಭ ನೋಡಿ ಅವು ಇಸ್ರೇಲ್ ಅಲ್ರೆ 4-5 ಕಡೆ ಎಲ್ಲ ಕಡೆ ಬೇಕಾದ್ರೆ ಅವಕ್ಕೆ ದಾಳಿ ಮಾಡುವ ಸಾಮರ್ಥ್ಯ ಇದೆ. ಅವಕ್ಕೆ ವೆಪನ್ ರಜ ಕೊರತೆ ಇಪ್ಪದಷ್ಟೇ ಮಾತ್ರ ಅಲ್ಲದೆ ಬೇರೆ ಎಂಥ ತೊಂದರೆ ಇಲ್ಲ. ಇದರಿಂದಾಗಿ ಇದು ಎಂತಕ್ಕೆ ಈ ಪುತಿನ್ ಹೀಗೆ ಮಾಡಿದ್ದು ಹೇಳ್ರೆ, ಉಕ್ರೇನಿಗೆ ಹೆಚ್ಚು ನೆರವು ಕೊಡದ್ದಂಗೆ ಹೇಳುವ ಸ್ಟ್ರಾಟಜಿನ ಮಾಡಿದ್ದು. ಬಟ್ ಅಮೇರಿಕಕ್ಕಲ್ಲಿ ಡಬಲ್ ಲಾಭ ಆಯಿತು. ಎಂತ, ಒಂದು ಕಡೆ ಉಕ್ರೇನಿಗೂ ವೆಪನ್ಸ್ ಬೇಕು, ಅವಕ್ಕೂ ಸಪ್ಲೈ ಮಾಡಿದ್ರು, ಇಲ್ಲಿ ಇದು ಇಸ್ರೇಲಿಗೂ ಬೇಕು. ಬಟ್ ಅದರಿಂದಾಗಿ ಪುತಿನ್ನ ಕೆಲವೊಂದು ಉದ್ದೇಶ ಈಡೇರಿದ್ದು ಅಷ್ಟಾಗಿ ಮತ್ತೆ ಸಪ್ಲೈ ಅಪ್ಪದು ನಿಂದತ್ತು. ಅವಕ್ಕೆ ವೆಪನ್ ಪ್ರಾಡಕ್ಟ್ ಮಾಡ್ತಾ ಆಗಡದ ಸಪ್ಲೈ ಮಾಡಿದಂಗೆ ಅಲ್ಲಿ ಉತ್ಪಾದನೆ ಆಗಡದ. ಹಂಗಿಪ್ಪಾಗ ಬೇಡಿಕೆ ಹೆಚ್ಚಪ್ಪಾಗ ಸ್ವಾಭಾವಿಕವಾಗಿ ಶಾರ್ಟೇಜ್ ಬರ್ತಲ್ಲ, ಅದೇ ಆಯ್ತು. ಈಗ ಅದರಿಂದಾಗಿ ಎಂತಾಯ್ತು, ಉಕ್ರೇನ್ನ ಹಲವು ಜಾಗಗ ಈಗ ರಷ್ಯಾ ವಶಪಡಿಸಿದವು. ಮಾತ್ರವಲ್ಲ, ಈಗ ಒಂದು 80% ಅವು ನಿರ್ನಾಮ ಆದವು ಉಕ್ರೇನ್. ಆದರದೇ ನಿಂಗ ಇದು ಕೈ ಬಿಡ್ಲಾಗ ಹೇಳಿ ಈಗ ಮತ್ತೆ ಪುಷ್ ಮಾಡ್ತಾ ಇದ್ದವು ಅಮೇರಿಕ. ಬಟ್ ಇಲ್ಲಿ ಎಂತಾಯ್ತು, ಇಲ್ಲಿ ಇದೀಗ ಒಂದು ಶಾಂತಿ ಸಂಧಾನ ಮಾತುಕತೆ ಅಮೇರಿಕದ ಮಧ್ಯಸ್ಥಿತಿಗೆಯಲ್ಲಿ ಅಲ್ಲಿನ ಅಧ್ಯಕ್ಷ ಬೈಡನ್ ಅಲ್ಲ, ಕಮಲಾ ಹ್ಯಾರಿಸ್ ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಗೆಲ್ಲುಲೆ ಈ ಮಿಡಲ್ ಈಸ್ಟ್ನ ಎಂಥರ ಹಿಂಸೆ, ಈ ಯುದ್ಧ ತೊಂದರೆ ಆಗುತ್ತೋ ಹೇಳುವ ಕಾರಣದ ಇದರೊಂದರಿ ಶಮನ ಮಾಡಕ್ಕೆ ಈಗ ತಾತ್ಕಾಲಿಕ ಎಲೆಕ್ಷನ್ ಈಗ ಹತ್ತರ ಬಪ್ಪ ಗಾಡಿ ಹೇಳುವ ಕಾರಣದಿಂದ ಈಜಿಪ್ಟ್ ಅದಕ್ಕೆ ಹೆಚ್ಚು ಒಲವುದ ಕೊಟ್ಟದ್ದು. ಈಜಿಪ್ಟಿಗೆ ಬೇರೆ ಅದರ ಬಿಸ್ನೆಸ್ ಕಾರಣ ಅದರ ಬಂದರ್ಲಿ ಹೆಚ್ಚಿನ ಹಡಗು ಆ ಮೂಲಕವಾಗಿ ಹೋಗಂಥ ದಾರಿಲಿ ಈಗ ಹೌತಿಗೆ ಅಟ್ಯಾಕ್ ಮಾಡ್ತಾ ಇದ್ದವು. ಅದಕ್ಕೆ ಅದರ ವ್ಯಾಪಾರಕ್ಕೆ ಡ್ಯಾಮೇಜ್ ಆಗುತ್ತೊಳ್ಕೊಂಡು ಈಜಿಪ್ಟದ ಹೆಚ್ಚು ಇಂಟ್ರೆಸ್ಟ್ ತೋರಿಸಿ ಈಜಿಪ್ಟ್ ಅಮೇರಿಕವು ಸೇರಿ ಈಗ ಇವರ ಪಂಚಾಯತಿಗೆ ಮಾಡಿಸಿ ಒಂದರ ಯುದ್ಧವ ತಾತ್ಕಾಲಿಕವಾಗಿ ಅದರೊಂದು ಶಮನ ಮಾಡುವ ದೃಷ್ಟಿಯಿಂದ ಅವು ಈಗ ಮುಂದೆ ಹೆಜ್ಜೆ ಇರಿಸಿ ಅಪ್ಪಾಗ ಪುತಿನಿಂಗಾತು ಇಲ್ಲಿ ಸಕ್ಸಸ್ ಆದರೆ ಖಂಡಿತವಾಗಿಯೂ ಮತ್ತೆ ಕಾನ್ಸಂಟ್ರೇಟ್ ಇಲ್ಲಿಗೆ ಬೇಕು. ಹಾಗಿಪ್ಪಲಾಗ ಅಮೇರಿಕವ ಎಂಗೇಜ್ ಮಾಡಿಕೊಂಡಿರಕ್ಕೆ ಕೊಡುವ ಕಾರಣದಿಂದ ಮತ್ತೆ ಇರಾನ್ ಮೂಲಕ ಇವಕ್ಕೆ ವೆಪನ್ ಕೊಡಿಸಿ ಈ ಹಿಜ್ಬುಲ್ಲಕ್ಕೆ ಕೊಡಿಸಿ ಹಮಾಸಿಂಗ್ ಕೊಡಲೆ ಹಮಾಸಿಂಗ್ ಈಗ ಇಲ್ಲ, ಹಮಾಸಿಂಗ್ ಒಂದು ಪಿಸ್ತೂಲ್ ಬಿಡ್ಲೆ ಸಹ ಅವಕ್ಕೆ ಶಕ್ತಿ ಇಲ್ಲ. ಹಂಗಾದ್ರೆ ಈಗ ಶಕ್ತಿ ಇಪ್ಪದು ಹಿಜ್ಬುಲ್ಲಕ್ಕೆ, ಹಂಗೆ ಹಿಜ್ಬುಲ್ಲಾ ಕಡೆ ಕೊಟ್ಟು ಅವು ಒಂದು ಅಟ್ಯಾಕ್ ಮಾಡಿಸಿದ್ರು. ಇನ್ನು ಅವಕ್ಕೆ ಬಂದಿದ್ದು ಇನ್ನೀಗ ಇಸ್ರೇಲ್ ಹಿಜ್ಬುಲ್ಲಾ ಕಡೆಗೆ ಅಟ್ಯಾಕ್ ಮಾಡ್ಬೋದು. ಹಿಜ್ಬುಲ್ಲಾ ಕಡೆಗೆ ಈಗ ಅಟ್ಯಾಕ್ ಮಾಡುವ ಅಲ್ಲಿ ಗಾಜಾ ಮತ್ತು ರಫಲ್ಲಿ ಫಿನಿಶ್ ಮಾಡಿದ ಮತ್ತೆ ಇದು ಇಸ್ರೇಲ್ ಇನ್ನು ಇಟ್ಲಾಗಿ ಬಕ್ಕಷ್ಟೇ. ಇಲ್ಲಿ ಇನ್ನೊಂದು ಆಲ್ ಔಟ್ ಕ್ರಿಯೆ ಇದ್ದು ಅದು ಮತ್ತೆ ಮಾಡುವುದು ಇಸ್ರೇಲ್. ಕಾರಣ ಅಂತ ಹೇಳಿದ್ರೆ ಇಸ್ರೇಲಿಗೆ ಗೊತ್ತಿದ್ದು ಅಮೇರಿಕದ ಡಬಲ್ ಗೇಮ್. ಇಸ್ರೇಲ್ ಒಂದು ಕಡೆ ಅಮೇರಿಕ ಒಂದು ಕಡೆ ಇಸ್ರೇಲಿಗೆ ವೆಪನ್ ಕೊಡ್ತಾ ಇರೋದೆ, ಅವಕ್ಕೂ ಗೊತ್ತಿದ್ದು ಈಜಿಪ್ಟಿಗೂ ಕೂಡ ವೆಪನ್ ಕೊಟ್ಟು ಆ ಮುಖಾಂತರ ಹಮಾಸಿಗೆ ಬಂದು ಆ ವೆಪನ್ ಅಮೇರಿಕದ ವೆಪನ್ ನಮ್ಮ ಕಡೆಗೆ ಹಮಾಸ್ನ ಮೂಲಕ ಅಟ್ಯಾಕ್ ಆಗುತ್ತು ಹೇಳುವಂಥ ವಿಷಯ ಈಗ ಇಸ್ರೇಲಿಗೆ ಮನವರಿಕೆ ಆಯಿತು. ಕಾರಣ ಅಂತ ಹೇಳಿದ್ರೆ ರಫಾದ ಹಲವಾರು ಸುರಂಗವ ಇವು ಮುಚ್ಚಿಸಲೆ ನೋಡ್ಲೆ ಅಲ್ಲಿ ಒಂದು ಅಟ್ಯಾಕ್ ಮಾಡುವಾಗ ಆ ಹಮಾಸ್ ಉಗ್ರರಿಂದ ಹಲವು ಬಂದ ಇದು ಒಂಥರ ಕ್ಷಿಪಣಿಗೆ ಅಲ್ಲ ಮೇಡ್ ಇನ್ ಅಮೇರಿಕ ಆಗಿತ್ತು. ಇದು ಹೇಗೆ ಆ ಅಮೇರಿಕದ ಕ್ಷಿಪಣಿಗ ಹಮಾಸ್ನ ಕೈಗೆ ಬಂತೇಳಿ ಒಂದು ಎಂಕ್ವೈರಿ ಮಾಡುವಾಗ ಇದು ಈಜಿಪ್ಟ್ ಆಗಿದ್ದಂತಹ ರಫಾಂದ ಈಜಿಪ್ಟಿಗೆ ಇದ್ದಂತಹ ಸುರಂಗ ಮಾರ್ಗವಾಗಿ ಇದು ವೆಪನ್ಸ್ ಈಜಿಪ್ಟಿಂದ ಬಂತು. ಈಜಿಪ್ಟಿನ ಮಿಲಿಟ್ರಿಯಿಂದಲೇ ಈ ವೆಪನ್ಸ್ ಹಮಾಸ್ನ ಕೈಗೆ ಸೇರಿ ನಮ್ಮ ಮೇಲೆ ಅಟ್ಯಾಕಿಂಗ್ಗೆ ಇದು ಅವಕ್ಕೆ ಸಿಕ್ಕಿದ್ದು, ಹಮಾಸಿಂಗೆ ಸಿಕ್ಕಿದ್ದು ಹೇಳುವಂಥದ್ದು ಇವಕ್ಕೀಗ ಗೊತ್ತಾಯಿದೆ ಇಸ್ರೇಲ್ನವಕ್ಕೆ. ಹಾಗಿಪ್ಪಾಗ ಇದು ಅಮೇರಿಕದ ಡಬಲ್ ಸ್ಟ್ಯಾಂಡ್ ಇದ್ದು ಹೇಳುವಂಥದ್ದು ಇಸ್ರೇಲಿಗೂ ಗೊತ್ತಿದ್ದು. ಬಟ್ ಅವು ಪ್ರತ್ಯಕ್ಷವಾಗಿ ಅಮೇರಿಕದ ವಿರುದ್ಧ ಹೇಳ್ತಾಯಿಲ್ಲ, ಯಾಕಂದರೆ ಅವಕ್ಕೂದೇ ವೆಪನ್ಸ್ ಬೇಕಿದ್ದ, ಅವಕ್ಕೂ ಹಲವಾರು ಸಮಸ್ಯೆಗೆ ಇದ್ದು, ಅವಕ್ಕೂದೇ ಉತ್ಪಾದನೆ ಹೆಚ್ಚಿನ ಮಟ್ಟದಲ್ಲಿ ಮಾಡಲಿ, ಹೌದು ಸಣ್ಣ ದೇಶ ಅಲ್ಲ.
ಇಸ್ರೇಲಲ್ಲಿ ಬಹುತೇಕರು ಬಹಳ ಬುದ್ಧಿವಂತರು. ಹಾಗಿಪ್ಪಾಗ ಅವು ಮುಂದೊಂದು ದಿನ ವಿಶ್ವ ಆಳೋದ್ರಲ್ಲಿ ಯಾವುದೇ ಸಂಶಯ ಬೇಡ, ಆರಿಂಗ ಬೇಡ, ನನಗಂತೂ ಇಲ್ಲ ಆ ಸಂಶಯ. ನಾನೀಗ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಈ ಇಸ್ರೇಲ್ನ ಮೇಲೆ ಆದಂತಹ ಈ ಅಟ್ಯಾಕಿನ ಪರಿಣಾಮ ಈಗ ಪ್ರಸ್ತುತ ಬೆಳವಣಿಗೆ ನೋಡ್ರೆ ಖಂಡಿತವಾಗಿ 3ನೇ ವಿಶ್ವ ಮಹಾಯುದ್ಧ ಅಂತೂ ಆಗ. ಬಟ್ ಹಲವು ದಿನ ಹೀಗೆ ಸೋಷಿಯಲ್ ಮೀಡಿಯಲ್ಲೂ ಸಾಮಾಜಿಕ ಮಾಧ್ಯಮಲ್ಲೂ ದೃಶ್ಯ ಮಾಧ್ಯಮಲ್ಲೆಲ್ಲ 3ನೇ ಮಹಾಯುದ್ಧದ ಭೀತಿ ಮತ್ತೊಂದು ಮೊದಲೊಂದು ಉಳಿಕೊಂಡು ಹೀಗೆ ವಿಷಯ ಹಿಂಗೆ ಅಪ್ಲೋಡ್ ಆಗ್ತಾ ಇಕ್ಕು, ಅದು ಹಿಂಗೆ ಬಿತ್ತರ ಹಾಕೊಂಡಿಕ್ಕು. ಅದರ ಪರಿಣಾಮ ಸ್ಟಾಕ್ ಮಾರ್ಕೆಟ್ಲೆಲ್ಲ ರಜ್ಜ ಏರುಪೇರಾಕು. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಲ ಅಷ್ಟೊಂದು ದೊಡ್ಡ ಏರುಪೇರಾಗ ಡೊಮೆಸ್ಟಿಕ್ ಫಂಡ್ ತುಂಬ ಪಂಪ್ ಕಾರಣ. ಬಟ್ ಓವರಾಲ್ ವರ್ಲ್ಡ್ ಮಾರ್ಕೆಟ್ಲೆಲ್ಲ ರಜ್ಜ ಏರಿಳಿತಲ್ಲ ಹಾಕು. ಅಂತೂ 3ನೇ ಮಹಾಯುದ್ಧ ಆಯಕ್ಕಾದರೆ ಅಮೇರಿಕಾ ಫಸ್ಟ್ ಮನಸ್ಸು ಮಾಡಬೇಕು, ನೆಕ್ಸ್ಟ್ ರಷ್ಯಾ ಮನಸ್ಸು ಮಾಡಬೇಕು. ಹಾಗಾದ್ರೆ ಮಾತ್ರ 3ನೇ ಮಹಾಯುದ್ಧ ಅಕ್ಕಷ್ಟೇ. ಹೊರತುಪಡಿಸಿದರೆ 3ನೇ ಮಹಾಯುದ್ಧ ಸದ್ಯಕ್ಕಂತೂ ಆಗ. ಆದರೆ ಒಂದಂತಕ್ಕೂ ಇನ್ನು ಅಮೇರಿಕಲ್ಲಿ ಇನ್ನು 10 ತಿಂಗಳಲ್ಲಿ ಚುನಾವಣೆಯಾಗಿ ಅಲ್ಲಿ ಹೊಸ ಅಧ್ಯಕ್ಷ ಬತ್ತ. ಅದು ಬಹುತೇಕ 90% ರಿಪಬ್ಲಿಕನ್ ಪಾರ್ಟಿಯ ಟ್ರಂಪ್ ಹೇಳುವಂಥದ್ದು ಖಚಿತ. ಇದು ಆ ಮೇರೆಗೆ ಟ್ರಂಪ್ ಅಲ್ಲಿ ಅಧ್ಯಕ್ಷ ಆದರೆ ಟ್ರಂಪ್ದೇ ಪುತಿನ್ದೇ ಬಹಳ ಫ್ರೆಂಡ್ಸ್ಗ. ಹಂಗಿಪ್ಪಾಗ ಸ್ವಾಭಾವಿಕವಾಗಿ ಈ ಟ್ರಂಪಿನ ನಿಲುವು ಅಂತ ಹೇಳಿದ್ರೆ, ನಾವು ಸುಮ್ಮನೆ ಎಂತಗೆ ಬೇರೆ ಕಡೆ ಎಲ್ಲ ಹೋಗಿ ಯುದ್ಧ ಮಾಡೋದು ಸುಮ್ಮನೆ, ನಾವಾಗ ಅದರಿಂದಾಗಿ ದೊಡ್ಡ ಲಾಭ ಇಲ್ಲ, ಹೆಚ್ಚಿನ ದೊಡ್ಡ ವೆಪನ್ ರಜ ಸೇಲ್ ಆಗುತ್ತೆ ತಪ್ಪು, ಬಟ್ ಅದರಿಂದಾಗಿ ಬೇರೆ ಎಂತ ದೊಡ್ಡ, ಅದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಇಮೇಜ್ ಹಾಳಾಯಿತು. ಮಾತ್ರವಲ್ಲ, ನಾವು ಸಪೋರ್ಟ್ ಮಾಡಿದ ದೇಶದ ವಿರೋಧಿ ದೇಶಕ್ಕೆ ನಮ್ಮ ಮೇಲೆ ಇದು ಶತ್ರುತ್ವ ಬಂತು, ಅದು ಹಲವಾರು ಬಿಸ್ನೆಸ್ಸಿಂಗೆಲ್ಲ ಪೆಟ್ಟಾಯಿತು ಹೇಳುವ ನಿಲುವಿಪ್ಪಂತಹ ವ್ಯಕ್ತಿ ಟ್ರಂಪ್. ಹಾಗಿಪ್ಪಾಗ ಇದು ಉಕ್ರೇನ್ ರಷ್ಯಾ ವಾರ್ಲಿ ಟ್ರಂಪ್ ಅಧ್ಯಕ್ಷ ಆಗಿ ಬಂದರೆ ಕೆಲವೇ 1-2 ತಿಂಗಳಲ್ಲಿ ಆ ವಾರ್ ಸ್ಟಾಪ್ ಹಾಕೊಳ್ಳುವಂಥದ್ದು ಇನ್ನೊಂದು ಅನಿಸಿಕೆ. ಮಾತ್ರವಲ್ಲ, ಅಲ್ಲಿ ಉಕ್ರೇನ್ ರಷ್ಯಾ ವಾರ್ ಸ್ಟಾಪ್ ಆದರೆ ಇಲ್ಲಿ ಮಿಡಿಲ್ ಈಸ್ಟ್ದೆ ಶಾಂತಿ ನೆಲೆಸಿತ್ತು. ಆದರೆ ಒಂದು ಶಾಂತಿ ನೆಲೆಸಿತು ಅಲ್ಲದ್ರೆ ಇದು ಇಸ್ರೇಲ್ ಈ ಹಮಾಸ್ನವರ ಫಿನಿಶ್ ಮಾಡಿ ಮತ್ತು ನೆಕ್ಸ್ಟ್ ಹಿಜ್ಬುಲ್ಲಾವನ್ನು ಫಿನಿಶ್ ಮಾಡಿ ಅತ್ಲಾಗಿ ಹೌತಿ ಅನ್ನೋದೇ ಫಿನಿಶ್ ಮಾಡುವುದು. ಒಂದು ದಿನ ಏರ್ ಸ್ಟ್ರೈಕ್ ಮಾಡುವು ಇವರ ಹೌತಿಗೂ ಯಮನ್ಗೂ ಬಂದಿದೆ. ಹಾಗೆ ಇದೆಲ್ಲ ಆಲ್ ಔಟ್ ಹಾಕು ಅಲ್ಲದ್ರೆ ಶಾಂತಿ ನೆಲೆಸುವುದು. ಎರಡರಲ್ಲೂ ಒಂದಕ್ಕು. ಅದು ಅಲ್ಲಿ ಅಮೇರಿಕಲ್ಲೇ ಟ್ರಂಪ್ ಬಂದರೆ ಖಚಿತ ಈ ಬೆಳವಣಿಗೆ ಆಗಿ ಹೌದು. ಕಾರಣ ಅಂತ ಹೇಳಿದ್ರೆ ಟ್ರಂಪಿನ ನಿಲುವು ಹಾಗಿಪ್ಪದು, ಬೈಡನ್ನ ನಿಲುವಿನ ಹಾಗಿಪ್ಪದಲ್ಲ. ಬೈಡನ್ ಅಲ್ಲ, ಆ್ಯಕ್ಚುಲಿ ಬೈಡನ್ ಹಿಂದೆ ಇಪ್ಪದು ಕಮಲಾ ಹ್ಯಾರಿಸ್ ಅಲ್ಲಿ ಹಣ ಎಲ್ಲ ಕಂಟ್ರೋಲ್ ಮಾಡೋದು. ಬೈಡನ್ ಹೆಸರಿಗೆ ಮಾತ್ರ, ಬೈಡನ್ಗೆ ಒಂದು ಸ್ಟೆಪ್ ಇಳಿಯಲು ಸರಿಯಾಗಿ ಹಿಡಿತಿಲ್ಲ. ಹಲವು ಸಾರಿ ಬಿದ್ದು ನಾವು ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ವಿ. ಕಾರಣ ನನಗೆ ಫೈನಲ್ ಆಗಿ ಹೇಳಲಿಪ್ಪಂಥದ್ದು, ಇದರಲ್ಲಿ ಎಲ್ಲ ಬಿಸ್ನೆಸ್ ಮೈಂಡ್ ಆಗಿ ವರ್ಕ್ ಮಾಡಿದ್ದೆಲ್ಲ ಅಮೇರಿಕಾ ಈ ಯುದ್ಧದ ಹಿಂದೆ ಇಪ್ಪಂಥದ್ದು. ಅದಕ್ಕೆ ತನ್ನ ಸ್ವಂತ ಲಾಭ ಮುಖ್ಯ. ಇದರಿಂದಾಗಿ ಸಂಕಷ್ಟಕ್ಕೀಡಪ್ಪಂಥದ್ದು ಭಾರತದ ಹಂಗಿಪ್ಪ ದೇಶಕ್ಕೆ ಹೇಳುವಂಥದ್ದು ಎನ್ನೊಂದು ಅನಿಸಿಕೆ. ಆದರೂ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ತುಂಬ ಬುದ್ಧಿವಂತಿಕೆ ಯೂಸ್ ಮಾಡಿ ಎಲ್ಲರಲ್ಲೂ ಒಂದು ಬ್ಯಾಲೆನ್ಸ್ ಫ್ರೆಂಡ್ಶಿಪ್ ಕಾಪಾಡಿ ಬಂದು. ಆದರೆ ನನ್ನ ಅಭಿಪ್ರಾಯ, ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಭಾರತ ಇಸ್ರೇಲಿಗೆ ಸಪೋರ್ಟ್ ಕೊಡಬೇಕು, ಉಕ್ರೇನ್ ರಷ್ಯಾ ವಾರ್ಲಿ ಭಾರತ ರಷ್ಯಾಕ್ಕೆ ಸಪೋರ್ಟ್ ಕೊಡಬೇಕು. ಕಾರಣ ನಮಗೆ ಆ ದೇಶದ ಲಾಭ. ನಮಗೆ ಈ ಉಕ್ರೇನಿಂದ ರಾಜ್ಯ ಪಾಮ್ ಆಯಿಲ್ ಬತ್ತು, ರಾಜ್ಯ ಬೇರೆ ಬೆಳೆಗೆಲ್ಲ ಹತ್ತೋಳಿ ಹೊರತುಪಡಿಸಿದರೆ ಬಹುತೇಕ ನಮಗೆ ಹೆಚ್ಚು ಆಯಿಲ್ ಆಗಲಿ ಅಥವಾ ಬೇರೆ ಎಲ್ಲ ಹಲವಾರು ವ್ಯಾಪಾರ ವಹಿವಾಟು ವೆಪನ್ಸ್ಗಳಲ್ಲೆಲ್ಲ ನಮಗೆ ಬೇಕಾದ್ದು ರಷ್ಯಾ. ಇಲ್ಲಿ ಇತ್ಲಾಗಿ ನಮ್ಮ ಟೆಕ್ನಾಲಜಿಗೆ ಆದರದೇ ಅಥವಾ ಬಾಕಿದ್ದ ನಮ್ಮ ಎಲ್ಲ ಇದೊಂಥರ ಗಿವ್ ಆ್ಯಂಡ್ ಟೇಕಿಂಗ್ಗೆ ನಮಗೆ ಬೇಕಾದ್ದು ಇಸ್ರೇಲ್ ಹೊರತು ಇವಲ್ಲ. ಯಾರು ಪಾಲೆಸ್ತೀನಿಗೆ ಸಪೋರ್ಟ್ ಮಾಡಿದ್ರೆ ಅವರು ನಮ್ಮ ಕಾಶ್ಮೀರಕ್ಕೆ ರಾಜ್ಯ ಉಗ್ರರ ಕಳಿಸಿ ನಮ್ಮ ಸೈನಿಕರನ್ನು ಓಡಿಸಿದಷ್ಟು. ಈಗ ವಿದೇಶಾಂಗ ನೀತಿಯುವುದು ತುಂಬ ಸ್ವಾಗತಾರ್ಹ. ಭಾರತ ವಿದೇಶಾಂಗ ನೀತಿ ತುಂಬ ಸ್ಟ್ಯಾಂಡರ್ಡ್ ಆಗಿದ್ದು ಒಳ್ಳೆಯ ಬುದ್ಧಿವಂತಿಕೆಯಿಂದ ಕೂಡಿದ್ದು ಒಳ್ಳೆ ಎನ್ನೊಂದು ಅನಿಸಿಕೆ. ನನಗೆ ಫೈನಲ್ ಆಗಿ ಹೇಳಲಿಪ್ಪದು, 3ನೇ ಮಹಾಯುದ್ಧ ಅಂತೂ ತತ್ಕಾಲಕ್ಕೆ ಅಪ್ಪ ಪರಿಸ್ಥಿತಿ ಇಲ್ಲೇ. ಆ ರೂಮರ್ಗೆ ಬಂದುಕೊಂಡಿಕ್ಕು, ಅದಂತೂ ಇದು ಇಕ್ಕು ಬಂದುಕೊಂಡಿಕ್ಕು. ಅದರಲ್ಲಿ ನಾವೇನು ತಲೆಗೆಡಿಸಿಕೊಳ್ಳಿಕ್ಕೆ ಒಳ್ಳೆ 3ನೇ ವರ್ಲ್ಡ್ ವಾರ್ ಆಗ ಮಿಡಲ್ ಈಸ್ಟ್ಲೇ ಸ್ವಲ್ಪ ಮಟ್ಟಿಗೆ ಅಶಾಂತಿ ಇತ್ತು. ಇನ್ನೊಂದು 10 ತಿಂಗಳು ಟ್ರಂಪ್ ಬಂದರೆ ಎಲ್ಲ ಬದಲಾವಣೆ ಆಗುವ. ಟ್ರಂಪ್ ಬಪ್ಪದು ಬಹುತೇಕ ಖಚಿತ ಹೇಳುವಂಥದ್ದು ಸದ್ಯದ ವಿದ್ಯಮಾನ ಲೆಕ್ಕಾಚಾರ ಮಾಡುವಾಗ. ಕಮಲಾ ಹ್ಯಾರಿಸ್ ಬಂದರೆ ಈ ಅಶಾಂತಿ ಇನ್ನೂರೇ ಹೆಚ್ಚಕ್ಕೂ ಅದು ಅದರ ಪರಿಣಾಮ ಕೆಲವೊಮ್ಮೆ ವರ್ಲ್ಡ್ ವಾರ ಆಗಾಳಿ ಹೇಳಲು ರೆಡಿಯ. ಬಟ್ ವಿಶ್ವದ ಶಾಂತಿಗೆ ಎಲ್ಲದಕ್ಕೂ ಆರ್ಥಿಕತೆಗೂ ಎಲ್ಲದಕ್ಕೂ ಅಮೇರಿಕಲ್ಲಿ ಟ್ರಂಪ್ ಬಪ್ಪದು ಎಲ್ಲರಿಗೂ ಜಗತ್ತಿಗೆ ಒಳಿತು ಹೇಳುವಂಥದ್ದು ಎನ್ನ ಅನಿಸಿಕೆ. 3ನೇ ವರ್ಲ್ಡ್ ವಾರ್ ಅಂತೂ ಆಗಾಳಿ ಹೇಳ್ತಾ ಇಲ್ಲಿಗೆ ಇಂದ್ರಾಣಿ ಈ ವಿಡಿಯೋ ಮುಗಿಸುತ್ತೆ. ಮುಂದೊಂದು ವಿಡಿಯೋಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತೆ. ಎಲ್ಲರಿಗೂ ನಮಸ್ತೆ.